ಮ್ಯೂಚುವಲ್ ಫಂಡ್ನಲ್ಲಿ ಈಗ ಡೈಲಿ SIP ಅನ್ನೋ ಒಂದು ಹೂಡಿಕೆ ಆಪ್ಷನ್ ಬಂದಿದೆ. ಇದರಲ್ಲಿ ಪ್ರತಿದಿನ 21 ರೂಪಾಯಿ ಹೂಡಿಕೆ ಮಾಡಿದರೆ 22 ಲಕ್ಷ ಗಳಿಸೋಕೆ ಸಾಧ್ಯತೆ ಇದೆ. ಪ್ರತಿದಿನ 51 ರೂಪಾಯಿ ಹೂಡಿಕೆ ಮಾಡಿದ್ರೆ 55 ಲಕ್ಷದವರೆಗೆ ಗಳಿಸೋಕೆ ಸಾಧ್ಯ ಇದೆ. ಇಲ್ಲ ಪ್ರತಿದಿನ ನಾನು 101 ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ 1,09,00,000 ಗಳಿಕೆಯನ್ನ ನೀವು ನಿರೀಕ್ಷೆ ಮಾಡಬಹುದು. ಪ್ರತಿದಿನ 151 ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ 1,64,00,000 ರೂಪಾಯಿವರೆಗೆ ಸಂಪಾದಿಸುವಂಥ ಅವಕಾಶ ನಿಮಗೆ ಒಲಿದು ಬರುತ್ತೆ. ಹೌದು, ಕಮಿಷನ್ ರಹಿತ ಅಂದರೆ ಝೀರೋ ಕಮಿಷನ್ ಇರುವಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಈಗ ಹೂಡಿಕೆ ತುಂಬ ಸುಲಭ. ಆಟೋ ಡ್ರೈವರ್ಸು, ಕ್ಯಾಬ್ ಚಾಲಕರು, ಬ್ಲಿಂಕಿಟ್ನಲ್ಲಿ ಕೆಲಸ ಮಾಡುವಂಥವ್ರು, ಜೆಪ್ಟೋಲ್ ಕೆಲಸ ಮಾಡುವಂಥವ್ರು, ಝೊಮ್ಯಾಟೊ, ಸ್ವಿಗ್ಗಿ ಅಥವಾ ದಿನಗೂಲಿಯಲ್ಲಿ ಉತ್ತಮ ಗಳಿಕೆ ಪಡೆಯುವಂಥವ್ರು, ಸಣ್ಣ ವ್ಯಾಪಾರ ಮಾಡುವಂಥವ್ರು ಎಲ್ಲರೂ ಕೂಡ ಈಗ ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ಒಳಗೊಳ್ಳುವಂಥ ಅವಕಾಶ ಇದೆ. ಬನ್ನಿ, 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ, 151 ರೂಪಾಯಿಯನ್ನು ಎಲ್ಲಿ ಹೂಡಿಕೆ ಮಾಡಿ ನಾವು ಆರ್ಥಿಕವಾಗಿ ಸ್ಥಿತಿವಂತರಾಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕಡಿಮೆ ಹಣ ಉಳಿಸುವ ಮೂಲಕ ಹೆಚ್ಚು ಗಳಿಕೆಯನ್ನು ದೀರ್ಘಾವಧಿಯಲ್ಲಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ದಯವಿಟ್ಟು ಈ ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ಇದು ಒಳ್ಳೆ ದಾರಿದೀಪ ಆಗುತ್ತೆ. ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಹಣಕಾಸನ್ನು ಉಳಿಸಿ ಬೆಳೆಸುವಂತಹ ಮಾರ್ಗ ಇದರಲ್ಲಿದೆ. ಹಾಯ್, ಹಲೋ, ನಮಸ್ಕಾರ. ನಾನು ಶೇಷಕೃಷ್ಣ ಭಟ್. ಪ್ರತಿಯೊಬ್ಬರಿಗೂ ಕೂಡ ಸ್ಥಿತಿವಂತರಾಗಬೇಕು, ಹಣವಂತರಾಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಈ ಹಣವಂತರಾಗೋ ಹಾದಿಯಲ್ಲಿ ಒಂದೊಳ್ಳೆ ಆಯ್ಕೆ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್. ಎಸ್, ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಣ ಇದ್ದವರಿಗೆ ಮಾತ್ರ ಅಂತ ಹೇಳುವಂಥ ಕಾಲ ಒಂದಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ನೀವು ಪ್ರತಿನಿತ್ಯ ದುಡಿತೀರಾ, ಖಂಡಿತವಾಗ್ಲೂ ಒಂದಷ್ಟು ಹಣವನ್ನು ಪ್ರತಿನಿತ್ಯ ಉಳಿಸ್ತೀರಾ, ನೀವು ಕೂಡ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋದಕ್ಕೆ ಸಾಧ್ಯ. ಅರೆ, ಡೈಲಿ ದುಡಿದು ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅಂತ ಹೇಳುವಂಥ ಪ್ರಶ್ನೆ ನಿಮಗೆ ಬರ್ಬೋದು. ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಇದೆ. ನೀವು ದಿನಕ್ಕೆ 21 ರೂಪಾಯಿ ಉಳಿಸ್ತೀರಾ, ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೀವು 51 ರೂಪಾಯಿ ಉಳಿಸ್ತೀರಾ, 101 ರೂಪಾಯಿ ಉಳಿಸ್ತೀರಾ, 151 ರೂಪಾಯಿ ಉಳಿಸ್ತೀರಾ, ನೀವು ಖಂಡಿತವಾಗ್ಲೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಒಂದೊಳ್ಳೆ ರಿಟರ್ನ್ಸನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಅರೆ, 21 ರೂಪಾಯಿಯು ಕೂಡ ನಾವು ಮ್ಯೂಚುವಲ್ ಫಂಡಲ್ಲಿ ಪ್ರತಿದಿನ ಹೂಡಿಕೆ ಮಾಡೋದಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಹಾಗಿದ್ರೆ ಮ್ಯೂಚುವಲ್ ಫಂಡ್ನ ಈ ಸ್ಕೀಮ್ ಯಾವುದು, ಇದರಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ಲಿಕ್ಕಿದ್ದೀವಿ. ಎಸ್, ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಸೊ ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲದಲ್ಲಿ ಕಂಟೆಂಟ್ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ತೀನಿ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರೇ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಶರತ್ ಅವರೇ, ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಬಹುತೇಕರಿಗೆ ಇದು ನಮ್ಗೆ ಎಟಕಲ್ಲ, ಇದರಲ್ಲಿ ನಾವು ಇನ್ವೆಸ್ಟ್ ಮಾಡೋದಿಕ್ಕಾಗಲ್ಲ ಅಂತ ಹೇಳುವಂಥ ಕಾಲ ಇತ್ತು. ಸೊ ಈಗ ಕಾಲ ಬದಲಾಗಿದೆ. ಕಾಲ ಹೇಗೆ ಬದಲಾಗಿದೆ? ಯಾರು ಬೇಕಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದಾ, ಹೇಗೆ ಅಂತ? ಖಂಡಿತ ಶೇಷ. ನಾವೀಗ ಹೇಳಕೊಟ್ಟಿರೋದು ಈ ಮೈಕ್ರೋ SIP ಅಥವಾ ಡೈಲಿ SIP ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಮ್ಯೂಚುವಲ್ ಫಂಡ್ನಲ್ಲಿ. ಏನಪ್ಪಾ ಅದರ ವಿಶೇಷ ಅಂತ ಹೇಳಿದ್ರೆ, ನೀವಾಗಲೇ ಹೇಳ್ತಾ ಇದ್ರಿ, ಪ್ರತಿದಿನ 21 ರೂಪಾಯಿ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ, 51 ರೂಪಾಯಿ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ, 101 ರೂಪಾಯಿ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ, 151 ರೂಪಾಯಿ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ. ನೋಡಿ, ಪ್ರತಿದಿನ 21 ರೂಪಾಯಿಯನ್ನ 30 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ 22 ಲಕ್ಷ ರೂಪಾಯಿ ಆಗುತ್ತೆ. ಪ್ರತಿದಿನ 101 ರೂಪಾಯಿ ಹೂಡಿಕೆ ಮಾಡಿದ್ರೆ ಮುಂದಿನ 30 ವರ್ಷ 1,09,00,000 ರೂಪಾಯಿ ಸಿಗುತ್ತೆ. 12% ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ಮ್ಯೂಚುವಲ್ ಫಂಡಲ್ಲಿ ಇಂತಿಷ್ಟು ರಿಟರ್ನ್ಸ್ ಬಂದೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮಾರ್ಕೆಟ್ ರಿಸ್ಕ್ ಇದ್ದೇ ಇರುತ್ತೆ. ಹಿಸ್ಟಾರಿಕ್ ಡೇಟಾ ನೋಡಿದಾಗ ಮ್ಯೂಚುವಲ್ ಫಂಡ್ನಲ್ಲಿ 12% ರಿಟರ್ನ್ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಆ ಆಧಾರದ ಮೇಲೆ ಇದನ್ನು ನಾವು ಹೇಳ್ತಾ ಇದ್ದೀವಿ. ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂತ ಹೇಳಿದ್ರೆ, ಹಿಂದೆ ಮ್ಯೂಚುವಲ್ ಫಂಡ್ಗಳು ಬರೀ ಸ್ವಲ್ಪ ದುಡ್ಡಿದ್ದವ್ರಿಗೆ, ತಿಳಿದವ್ರಿಗೆ ಮಾತ್ರ ಸಿಗ್ತಾ ಇತ್ತು. ಆದರೆ ಈಗ ಏನಪ್ಪ ಬದಲಾಗಿದೆ ಅಂತ ಹೇಳಿದ್ರೆ, ಸ್ಯಾಚಟೈಸೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಗ್ತಾ ಇದೆ. ನೀವು ನೋಡಿದ್ರೆ ಮುಂಚೆ ಶಾಂಪೂ ಅಥವಾ ಈ ಮಿಲ್ಕ್ಗೆ ಹಾಕಿ ಕುಡಿಯುವಂತಹ ಮಿಲ್ಕ್ ಪೌಡರ್ಗಳು ಇವೆಲ್ಲ ದೊಡ್ಡ ದೊಡ್ಡ ಗಾತ್ರದ ಬಾಟಲ್ಗಳಲ್ಲಿ ಬರ್ತಾ ಇದ್ವು. ಆ ನಂತರ ಜನಸಾಮಾನ್ಯರಿಗೂ ಅದು ಸಿಗಬೇಕು ಅಂತ ಹೇಳಿ ಸ್ಯಾಶೆಟ್ಗಳನ್ನು ಮಾಡಿದ್ರು.
ಆ FMCG ಸೆಕ್ಟರ್ನಲ್ಲಿ ಸ್ಯಾಚಟೈಸೇಷನ್ನ ರೆವಲ್ಯೂಷನ್ ಆಯಿತು, ಕ್ರಾಂತಿ ಆಯಿತು. ಅದೇ ರೀತಿಯ ಕ್ರಾಂತಿಯನ್ನ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡಬೇಕು ಅನ್ನೋ ಒಂದು ಚಿಂತನೆ ಸೆಬಿಗೆ ಬಂತು. ಈ ಹಿಂದಿನ ಅಧ್ಯಕ್ಷರು ಮಾಧವಿಪುರಿ ಬುಜ್ ಅವರು ಏನ್ ಮಾಡಿದ್ರು, ಈ ಮೈಕ್ರೋ SIPಗಳನ್ನು ನಾವು ಪ್ರಮೋಟ್ ಮಾಡಬೇಕು, ಅದು ಜನಸಾಮಾನ್ಯರಿಗೆ ಹೆಚ್ಚು ಅನುಕೂಲ ಆಗುತ್ತೆ, ಜನಸಾಮಾನ್ಯರು ಕೂಡ ಇಂಡಿಯಾದ ಗ್ರೋತ್ ಸ್ಟೋರಿಯಲ್ಲಿ ಪಾಲ್ಗೊಳ್ಬೋದು ಅನ್ನೋ ಒಂದು ಆಲೋಚನೆಯಲ್ಲಿ ಅವ್ರು ಮಾಡಿದ್ರು. ಆ ಮೂಲಕ ಈ ಮೈಕ್ರೋ SIP ಅನ್ನೋ ಕಾನ್ಸೆಪ್ಟು ಪಾಪ್ಯುಲಾರಿಟಿಯನ್ನು ಪಡ್ಕೊಳ್ಳಿಕ್ಕೆ ಶುರು ಆಯಿತು. ಈಗೇನು ಮಾಡಿದ್ದೇವೆ, ಈಗ ಆಲ್ರೆಡಿ ₹100, ₹200, ₹300, ₹500 SIP ಮಾಡುವಂಥ ಸಾಕಷ್ಟು ಪ್ಲಾಟ್ಫಾರ್ಮ್ಗಳಿದ್ದಾವೆ. ಆದರೆ ಇವತ್ತು ನಾವು ಹೇಳ್ತಿರೋದು ₹21, ₹51, ₹101, ₹151 SIP ಬಗ್ಗೆ. ₹21 ಅಂತ ಹೇಳುವಾಗಲೇ ಆಶ್ಚರ್ಯ ಆಗುತ್ತೆ. ₹21 ಕೂಡ ನಾವು ಇನ್ವೆಸ್ಟ್ ಅಂದ್ರೆ ಒಂದು ಕಾಫಿ ಬೆಲೆಯನ್ನ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದು. ಒಂದು ಕಾಫಿ ಕುಡಿಯೋದನ್ನ ಉಳಿಸ್ಬಿಟ್ಟು ₹21 ಒಂದು ಇಡ್ಲಿ ವಡೆ ತಿನ್ನೋ ದುಡ್ಡನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದು. ಕರೆಕ್ಟ್. ಒಂದು ಊಟ ಮಾಡೋ ದುಡ್ಡನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದು. ಆ ರೀತಿಯ ಅವಕಾಶವನ್ನ ಇಲ್ಲಿ ಕಲ್ಪಿಸಿದ್ದಾರೆ. ಯಾಕೆ ಇದು ಅಂತ ಹೇಳಿ ನೀವು ಕೇಳ್ಬೋದು. ಜನಸಾಮಾನ್ಯರು, ಪ್ರತಿನಿತ್ಯ ದುಡಿಯುವಂತಹ ವ್ಯಾಪಾರಸ್ಥರು, ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ಸು, ಅಥವಾ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಉದ್ದಿಮೆದಾರರು, ಈ ರೀತಿ ಪ್ರತಿದಿನ ದುಡ್ಡು ನೋಡುವಂತ ಒಂದಷ್ಟು ಜನ ಇರ್ತಾರೆ. ಅವರು ನೀವು ನೋಡಿದ್ರೆ ಹಿಂದೆ ಪಿಗ್ಮಿ ಅನ್ನೋ ಕಾನ್ಸೆಪ್ಟ್ ಈಗಲೂ ಪಾಪ್ಯುಲರ್ ಇದೆ ಬಹಳಷ್ಟು ಕಡೆ. ಅವ್ರೇನ್ ಮಾಡ್ತಾರೆ, ಬ್ಯಾಂಕ್ನ ಪ್ರತಿನಿಧಿ ಬಂದ್ಬಿಟ್ಟು ₹50, ₹100, ₹200, ₹500 ಪ್ರತಿದಿನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ RD ರೂಪದಲ್ಲಿ. ಅದಕ್ಕೆ ಸಿಗ್ನೇಚರ್ ಹಾಕ್ಬಿಟ್ಟು ಕೊಡ್ತಾರೆ. ಅದೇ ರೀತಿಯಲ್ಲಿ ಏನಂತ ಹೇಳಿದ್ರೆ, ಆನ್ಲೈನ್ ಮೂಲಕ ನೀವು ಮ್ಯೂಚುವಲ್ ಫಂಡ್ SIP ಮಾಡಲಿಕ್ಕೆ ಅವಕಾಶವನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ಹೇಳ್ತೀವಿ. ಎಂಡ್ ಟು ಎಂಡ್ ವಿಡಿಯೋವನ್ನು ನೋಡಿ, ಯಾಕೆಂದ್ರೆ ಇದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬರಿಗೂ, ಯಾಕಂದ್ರೆ ಆಗ್ಲೇ ನಾನು ಹೇಳಿದಂಗೆನೆ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಒಂದು 50,000 60,000 ಸಂಬಳ ತಗೊಳ್ಳೋರು ಮಾತ್ರ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳುವಂತ ಕಾಲ ಇತ್ತು. ಇವತ್ತು ಪ್ರತಿದಿನ ₹100 ಸಂಪಾದನೆ ಮಾಡೋರು ಕೂಡ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ. ಮತ್ತೆ ಈಗ ನಾವು ಹೇಳಿದ್ರೆ, ಈಗಾಗಲೇ ಹೇಳ್ತಿದ್ದೆ, ಲಿಟಲ್ ಡ್ರಾಪ್ಸ್ ಮೇಕ್ ಎನ್ ಓಷನ್, ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಹೇಳಿ. ಅದೇ ರೀತಿ ಇಲ್ಲಿ ಸಣ್ಣ ಸಣ್ಣ ಹೂಡಿಕೆಗಳ ಮೂಲಕ ದೊಡ್ಡ ಮೊತ್ತವನ್ನ ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ಆ ಆಲೋಚನೆಯಲ್ಲಿ ಬರ್ತಿದೆ. ನೋ ಮ್ಯಾನ್ ಇಸ್ ಟೂ ಸ್ಮಾಲ್ ಫಾರ್ ಮ್ಯೂಚುವಲ್ ಫಂಡ್. ಯಾವ ವ್ಯಕ್ತಿಯೂ ಕೂಡ ಮ್ಯೂಚುವಲ್ ಫಂಡ್ ಹೂಡಿಕೆಗೆ ಸಣ್ಣವನಲ್ಲ ಅನ್ನೋ ಒಂದು ಆಲೋಚನೆ ಈಗ ಮ್ಯೂಚುವಲ್ ಫಂಡ್ಗೆ ಬರ್ತಾ ಇದೆ. ಈಗ ನೋಡಿ, ಡೈರೆಕ್ಟ್ ಪಾಯಿಂಟ್ಗೆ ಬರೋಣ. ಪೇಟಿಎಂ ಮನಿ, ನಾವು ಹೇಳ್ತಾ ಇರೋದು ಪೇಟಿಎಂ ಮನಿ ಅಂತ ಇನ್ವೆಸ್ಟ್ಮೆಂಟ್ ಆ್ಯಪ್ ಇದೆ. ಅದರಲ್ಲಿ ಈ ಫೀಚರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಗೇನ್, ದಿಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಥವಾ ದಿಸ್ ಇಸ್ ನಾಟ್ ಎಂಡಾರ್ಸ್ಮೆಂಟ್. ಇಲ್ಲಿ ಆ ರೀತಿಯ ಆಯ್ಕೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ನಾವು ಹೂಡಿಕೆದಾರರ ಗಮನಕ್ಕೆ ತರ್ತಾ ಇದ್ದೀವಿ. ಎಜುಕೇಶನ್ ಪರ್ಪಸ್ಗೆ ಹೂಡಿಕೆ ಮಾಡಬೇಕಾ ಏನು ಅನ್ನೋದನ್ನ ಅವರು ವಿಚಾರ ಮಾಡಬೇಕು. ಮತ್ತೆ ಒಂದು ವಿಚಾರ ಏನಿಲ್ಲಿ ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೀವಿ ಅಂದ್ರೆ, ಮ್ಯೂಚುವಲ್ ಫಂಡ್ನಲ್ಲಿ ಡೈರೆಕ್ಟ್ ಆ್ಯಂಡ್ ರೆಗ್ಯುಲರ್ ಎರಡು ರೀತಿಯಲ್ಲಿ ಇರುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ಪ್ಲಾಟ್ಫಾರ್ಮ್ನಲ್ಲಿ ₹21, ₹51, ₹101 ಮತ್ತು ₹151 SIP ಇದೆಯಲ್ಲ, ಅದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಇದೆ. ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂದ್ರೆ ಅಲ್ಲಿ ಏಜೆಂಟ್ಗೆ ಕಮಿಷನ್ ಹೋಗುತ್ತೆ. ಇಲ್ಲಿ SIP ಮೊತ್ತ ಕಡಿಮೆ ಇದ್ರೂ ಕೂಡ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಇದೆ. ನೀವು ಹಾಕಿದ ದುಡ್ಡಿನ ಪೂರ್ಣ ಲಾಭ ಯಾವುದೇ ಮಧ್ಯವರ್ತಿಗೆ ಹೋಗದೆ ನಿಮಗೆ ಇಲ್ಲಿ ನೇರವಾಗಿ ಸಿಗುತ್ತೆ ಅನ್ನೋದೇ ಇಲ್ಲಿ ಬಹಳ ದೊಡ್ಡ ಪ್ಲಸ್ ಪಾಯಿಂಟು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಡೈಲಿ SIP ಮೂಲಕ ಹೂಡಿಕೆ ಮಾಡಿ ಎಷ್ಟು ಗಳಿಸಬಹುದು, ಇಲ್ಲಿ ನಾವು ಎಗೇನ್ ಅಂದಾಜನ್ನು ಕೊಡ್ತಿದ್ದೀವಿ. ನಾವು ಪಟ್ಟಿಯನ್ನು ಸ್ಕ್ರೀನ್ ಮೇಲೆ ನೋಡ್ಬೋದು. 12% ರಿಟರ್ನ್ ಸಿಗಬಹುದು, ಹಿಸ್ಟಾರಿಕಲಿ ಈ ರೀತಿ ಸಿಕ್ಕಿದೆ ಅನ್ನೋ ಅಂದಾಜನ್ನು ಇಟ್ಕೊಂಡು ನಾವಿಲ್ಲಿ ಹೇಳ್ತಿದ್ದೀವಿ. ಪ್ರತಿದಿನದ ಹೂಡಿಕೆ ಮೊತ್ತ ₹21 ಇದ್ರೆ, ಹೂಡಿಕೆ 30 ವರ್ಷಗಳವರೆಗೆ ಹೂಡಿಕೆ ಮಾಡಿದ್ರೆ ಹೂಡಿಕೆ ಮತ್ತು ಗಳಿಕೆ ಮೊತ್ತ ಸೇರಿ ₹22 ಲಕ್ಷ ಸಿಗುತ್ತೆ. ಬರೀ ₹21 ಹೂಡಿಕೆ ಮಾಡಿದ್ರೆ. ₹51 ಹೂಡಿಕೆ ಮಾಡಿದ್ರೆ 30 ವರ್ಷಗಳ ಕಾಲ ₹55 ಲಕ್ಷ ಸಿಗುತ್ತೆ. ಅಸ್ಲು ಬಡ್ಡಿ ಅಂದ್ರೆ ಅಸ್ಲು ಮತ್ತೆ ಗಳಿಕೆ ಸೇರಿ. ₹101 ಹೂಡಿಕೆ ಮಾಡಿದ್ರೆ 30 ವರ್ಷಗಳ ಕಾಲ ₹1,09 ಲಕ್ಷ ಸಿಗುತ್ತೆ. ₹151 ಹೂಡಿಕೆ ಮಾಡಿದ್ರೆ 30 ವರ್ಷಗಳ ಕಾಲ ಹತ್ತತ್ರ ₹1,64 ಲಕ್ಷ ಸಿಗುತ್ತೆ. ಮತ್ತೆ ಇಲ್ಲಿ ಗಮನ ಇಟ್ಕೋಬೇಕು, ಮ್ಯೂಚುವಲ್ ಫಂಡ್ಗಳು ಮಾರ್ಕೆಟ್ ರಿಸ್ಕ್ಸ್ಗೆ ಒಳಪಟ್ಟಿರ್ತವೆ. ಇದು ಇಂತಿಷ್ಟೇ ಸಿಕ್ಕಿಬಿಡುತ್ತೆ. ಈಗ ನೀವು FD ಇಟ್ಟರೆ ಅಥವಾ ಪೋಸ್ಟ್ ಆಫೀಸಲ್ಲಿ ಇಟ್ಟರೆ 6%, 7%, 8% ಅಂತ ಏನು ಹೇಳಿರ್ತಾರ, ಅವರು ಇಂತಿಷ್ಟು ಕೊಡಲೇಬೇಕಾಗತ್ತೆ. ಇಲ್ಲಿ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ಗೆ ಇದು ಒಳಗಾದರೆ ನಿಮಗೆ ಸಿಗುವಂಥ ರಿಟರ್ನ್ಸ್ನಲ್ಲಿ ವ್ಯತ್ಯಾಸ ಆಗಬಹುದು ಅನ್ನೋದನ್ನ
ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು ಅಂಥೇಳಿ ನಾನು ವೀಕ್ಷಕರಿಗೆ ಈ ಡಿಸ್ಕ್ಲೈಮರನ್ನು ನಾವು ಕೊಡ್ತಾ ಇದ್ದೀವಿ. ಅಲ್ಲ, ಖಂಡಿತ ಮಾರ್ಕೆಟ್ ಮೇಲೆ ಹೋದ್ರೆ ನಿಮ್ಮ ಹಣ ಮೇಲೆ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಕೆಳಗೆ ಬಂತು ಅಂದ್ರೆ ಒಂದು ಸ್ವಲ್ಪ ಕೆಳಗೆ ಬೀಳುವಂತ ಸಾಧ್ಯತೆ ಕೂಡ ಇದೆ. ಆದರೆ ಲಾಂಗ್ ಟರ್ಮ್ನಲ್ಲಿ ಮಾರ್ಕೆಟ್ನಲ್ಲಿ ಗೇನ್ಸ್ನ ಸಾಧ್ಯತೆ ಜಾಸ್ತಿ ಅನ್ನೋದನ್ನ ನಮ್ಮ ಹಿಸ್ಟಾರಿಕಲ್ ಡೇಟಾ ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ಅವರ ಗಮನಕ್ಕೆ ತರಬೇಕಾಗುತ್ತೆ. ಶೇಷ, ಇಷ್ಟು ಗೊತ್ತಾದ್ಮೇಲೆ ನಾನು ರೆಡಿ, ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಡೈಲಿ SIP ಹಾಕೋದಕ್ಕೆ ರೆಡಿ ಇದ್ದೀನಿ. ಅದು 21 ರೂಪಾಯಿ, 51, 101, 151, ಫೈನ್. ಬಟ್ ಪೇಟಿಎಂ ಅಲ್ಲಿ ಯಾವ್ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು? ಒಂದು ಪೇಟಿಎಂ UPI ಆ್ಯಪಲ್ ಅಲ್ಲ, ಇದು ಪೇಟಿಎಂ ಮನಿ ಅಂತೇಳಿ ಇನ್ವೆಸ್ಟ್ಮೆಂಟ್ ಆ್ಯಪ್ ಇದೆ. ಪೇಟಿಎಂ ಮನಿ ಆ್ಯಪ್ನಲ್ಲಿ ಅವಕಾಶ ಇದೆ. ಯಾವ್ಯಾವ ಫಂಡ್ಸ್ ಇದೆ? 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ ಮತ್ತು 151 ರೂಪಾಯಿ SIP ಲಭ್ಯವಿರುವಂಥ ಫಂಡ್ಗಳು ಯಾವಿವೆ ಅಂದರೆ ಸುಮಾರು 15 ಫಂಡ್ಗಳಿದ್ದಾವೆ. ನಾವು ಆಯ್ದ ರೇಟಿಂಗ್ ಚೆನ್ನಾಗಿರುವಂಥ ಫಂಡ್ಗಳನ್ನು, ವ್ಯಾಲ್ಯೂ ರಿಸರ್ಚ್ ರೇಟಿಂಗ್ ಕೊಟ್ಟಿರುವಂಥ ಫಂಡ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀವಿ. ಅಗೇನ್ ಇದರಲ್ಲಿ ಹೂಡಿಕೆ ಮಾಡಬೇಕಾ ಬೇಡವಾ, ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಬೇಕು. ಅಥವಾ ನಿಮಗೆ ಅದು ಗೊತ್ತಾಗ್ದಿದ್ರೆ ಪರಿಣಿತ ತಜ್ಞ ಸೆಬಿ ನಿರ್ದೇಶಿತ ಹಣಕಾಸು ಸಲಹೆಗಾರರ ಸೂಚನೆಯನ್ನು ಪಡೆದು ಮುಂದುವರಿಬೇಕು ಅನ್ನೋದು ನಮ್ಮ ಡಿಸ್ಕ್ಲೇಮರ್. ಮತ್ತು ನಾವು ಹೇಳ್ತಾ ಹೋಗ್ತೀವಿ ಯಾವ್ಯಾವ ಫಂಡ್ಸ್ ಇದೆ ಅಂಥೇಳಿ. ಫಂಡ್ನ ಹೆಸರು ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ಗ್ರೋತ್. ಇಲ್ಲಿ ನೋಡಿ ಡೈರೆಕ್ಟ್ ಗ್ರೋತ್ ಅಂತಿದೆ, ಅಂದರೆ ಇಲ್ಲಿ ಮಧ್ಯವರ್ತಿ ಇಲ್ಲ. ಮತ್ತು ಫಂಡ್ನ ಮಾದರಿ ಈಕ್ವಿಟಿ ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ ದೊಡ್ಡ ಗಾತ್ರದ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ಇರುವಂಥವ್ರು. ವ್ಯಾಲ್ಯೂ ರಿಸರ್ಚ್ ಅನ್ನೋ ಒಂದು ರಿಸರ್ಚ್ ಕಂಪನಿ ಇದೆ. ಈ ಮ್ಯೂಚುವಲ್ ಫಂಡ್ಸು, ಸ್ಟಾಕ್ ಮಾರ್ಕೆಟ್ನ ಸ್ಟಾಕ್ಗಳು ಇವನ್ನೆಲ್ಲ ಅನಲೈಸ್ ಮಾಡುವಂಥ ಕಂಪನಿ. ಅವರು ಇದಕ್ಕೆ 5 ಸ್ಟಾರ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಮತ್ತು 3 ವರ್ಷಗಳ ಒಟ್ಟು ಗಳಿಕೆ ಎಷ್ಟಿದೆ ಅಂದರೆ 79.22%. ಆದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಲಾಸ್ಟ್ 3 ವರ್ಷದ ಗೇನ್ಸ್ ಇಷ್ಟು ಕೊಟ್ಟಿದೆ. ಯಾಕೆಂದರೆ ಮಾರ್ಕೆಟ್ ಪಾಸಿಟಿವ್ ರಿಟರ್ನ್ಸನ್ನು ಕೊಟ್ಟಿದೆ. ಈ ರಿಟರ್ನ್ಸು ತುಂಬ ಕಡಿಮೆನೂ ಆಗ್ಬೋದು ಅನ್ನೋದು ನಿಮ್ಮ ವಿವೇಚನೆಯಲ್ಲಿ ಇರಲಿ. 3 ವರ್ಷಗಳ ಒಟ್ಟು ರಿಟರ್ನ್ಸನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇದು ವ್ಯತ್ಯಾಸ ಆಗ್ಬೋದು. ನೀವು 12% ಅಂತಷ್ಟೇ ತಲೆಯಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. 12% ಸಿಗ್ಬೋದು ಅಂತ. ICICI ಪ್ರುಡೆನ್ಷಿಯಲ್ ಮಲ್ಟಿ ಅಸೆಟ್ ಫಂಡ್ ಡೈರೆಕ್ಟ್ ಗ್ರೋತ್, ಇದು ಕೂಡ ಮಲ್ಟಿ ಅಸೆಟ್ ಫಂಡು, ಹೈ ರಿಸ್ಕ್ ಫಂಡ್. ಇದು 5 ಸ್ಟಾರ್ ರೇಟಿಂಗ್ ಇದೆ. ಕಳೆದ 3 ವರ್ಷಗಳ ಒಟ್ಟು ಗಳಿಕೆ 80.10%. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್, ಇದು ಹೈ ರಿಸ್ಕ್, ಇದು ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಫಂಡು, ಹೈ ರಿಸ್ಕ್ ಫಂಡು, 4 ಸ್ಟಾರ್ ರೇಟಿಂಗ್ ಇದೆ. ಕಳೆದ 3 ವರ್ಷಗಳ ಒಟ್ಟು ಗಳಿಕೆ 103.09%. ಮತ್ತು ನೆಕ್ಸ್ಟ್ ಫಂಡು ಕೋಟಕ್ ಮಲ್ಟಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ಈಕ್ವಿಟಿ ಮಲ್ಟಿ ಕ್ಯಾಪ್ ಕ್ಯಾಟಗರಿನಲ್ಲಿ ಹೈ ರಿಸ್ಕ್ ಫಂಡ್. ಇದು 4 ಸ್ಟಾರ್ ರೇಟಿಂಗನ್ನು ವ್ಯಾಲ್ಯೂ ರಿಸರ್ಚ್ ಅವರು ಕೊಟ್ಟಿದ್ದಾರೆ. 111.43% ರಿಟರ್ನ್ಸನ್ನು ಕಳೆದ 3 ವರ್ಷಗಳ ಅವಧಿನಲ್ಲಿ ಇದು ಕೊಟ್ಟಿದೆ. ಇನ್ವೆಸ್ಕೋ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ಇದು ಈಕ್ವಿಟಿ ಸ್ಮಾಲ್ ಕ್ಯಾಪು, ಅಂದರೆ ಸಣ್ಣ ಗಾತ್ರದ ಕಂಪನಿಗಳು, ಸ್ಟಾಕ್ ಮಾರ್ಕೆಟ್ನಲ್ಲಿರುವಂಥ ಕಂಪ್ನಿಗಳ ಮೇಲೆ ಈ ಫಂಡ್ ಹೂಡಿಕೆ ಮಾಡುತ್ತೆ. 5 ಸ್ಟಾರ್ ರೇಟಿಂಗ್ ಇದೆ. 114% ರಿಟರ್ನ್ಸನ್ನು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕೊಟ್ಟಿದೆ. ಇದು ಇನ್ವೆಸ್ಕೋ ಇಂಡಿಯಾ ಮಿಡ್ ಕ್ಯಾಪ್, ಅಂದರೆ ಈ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ಇದು ಈಕ್ವಿಟಿ ಮಿಡ್ ಕ್ಯಾಪ್ ಕ್ಯಾಟಗರಿ, ಅಂದರೆ ಮಧ್ಯಮ ಗಾತ್ರದ ಕಂಪನಿಗಳ ಮೇಲೆ ಈ ಫಂಡ್ ಹೂಡಿಕೆ ಮಾಡುತ್ತೆ. ಇದು ಹೈ ರಿಸ್ಕ್ ಫಂಡು. ಮತ್ತು 4 ಸ್ಟಾರ್ ರೇಟಿಂಗ್ ಇದಕ್ಕೆ ಕೊಟ್ಟಿದ್ದಾರೆ ವ್ಯಾಲ್ಯೂ ರಿಸರ್ಚ್ನವರು. 117.67% ರಿಟರ್ನ್ಸನ್ನು ಇದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕೊಟ್ಟಿದೆ. ನಾವೀಗಾಗಲೇ ಹೇಳ್ತಿದ್ದೀವಿ ಈ ರಿಟರ್ನ್ಸ್ ಹಿಂಗೇ ಸಿಕ್ಬಿಡುತ್ತೆ ಅಂತ ಇಲ್ಲ, ಇದು ನಿಮ್ಮ ಗಮನದಲ್ಲಿ ಇರಲಿ. ಇನ್ವೆಸ್ಕೋ ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ಇದು ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ ಈಕ್ವಿಟಿಯಲ್ಲಿ ಹೈ ರಿಸ್ಕ್ ಫಂಡ್. ಇದು 4 ಸ್ಟಾರ್ ರೇಟಿಂಗನ್ನು ಕೊಟ್ಟಿದ್ದಾರೆ ವ್ಯಾಲ್ಯೂ ರಿಸರ್ಚ್ನವರು. 101.49% ರಿಟರ್ನ್ಸನ್ನು ಇದು ಕೊಟ್ಟಿದೆ. ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ಇದು ಈಕ್ವಿಟಿ ಮಿಡ್ ಕ್ಯಾಪ್ ಕ್ಯಾಟಗರಿ ಹೈ ರಿಸ್ಕ್ ಫಂಡು. 5 ಸ್ಟಾರ್ ರೇಟಿಂಗನ್ನು ವ್ಯಾಲ್ಯೂ ರಿಸರ್ಚ್ ಅವರು ಕೊಟ್ಟಿದ್ದಾರೆ. 137.47% ರಿಟರ್ನ್ಸನ್ನು ಇದು ಕೊಟ್ಟಿದೆ. ICICI ಪ್ರುಡೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೈರೆಕ್ಟ್ ಗ್ರೋತ್, ಈ ಫಂಡು ಈಕ್ವಿಟಿ ಇನ್ಫ್ರಾ ಹೈ ರಿಸ್ಕ್ ಕ್ಯಾಟಗರಿಗೆ ಬರುತ್ತೆ. 5 ಸ್ಟಾರ್ ರೇಟಿಂಗ್ ಇದೆ. 133.35% ರಿಟರ್ನ್ಸನ್ನು ಇದು ಕೊಟ್ಟಿದೆ. ಆದಿತ್ಯ ಬಿರ್ಲಾ ಸನ್ ಲೈಫ್ PSU ಈಕ್ವಿಟಿ ಫಂಡ್ ಡೈರೆಕ್ಟ್ ಗ್ರೋತ್, ಈಕ್ವಿಟಿ PSU ಕ್ಯಾಟಗರಿ ಹೈ ರಿಸ್ಕ್ ಫಂಡು, ಇದಕ್ಕೆ ವ್ಯಾಲ್ಯೂ ರಿಸರ್ಚ್ ರೇಟಿಂಗ್ ಲಭ್ಯ ಇಲ್ಲ. 134.77% ರಿಟರ್ನ್ಸನ್ನು ಇದು ಕೊಟ್ಟಿದೆ. ನಿಪ್ಪಾನ್ ಇಂಡಿಯಾ ಪವರ್ ಆ್ಯಂಡ್ ಇನ್ಫ್ರಾ ಫಂಡ್ ಡೈರೆಕ್ಟ್ ಗ್ರೋತ್, ಈಕ್ವಿಟಿ ಇನ್ಫ್ರಾ ಹೈ ರಿಸ್ಕ್ ಕ್ಯಾಟಗರಿ 4 ಸ್ಟಾರ್ ರೇಟಿಂಗನ್ನು ಈ ಫಂಡ್ಗೆ ಕೊಟ್ಟಿದ್ದಾರೆ. 135.52% ರಿಟರ್ನ್ಸನ್ನು ಇದು ಕೊಟ್ಟಿದೆ. HDFC ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಡೈರೆಕ್ಟ್ ಗ್ರೋತ್,
ಇದು ಮಿಡ್ ಕ್ಯಾಪ್ ಕ್ಯಾಟಗರಿನಲ್ಲಿ ಹೈ ರಿಸ್ಕ್ ಫಂಡು, 5 ಸ್ಟಾರ್ ರೇಟಿಂಗನ್ನು ಇವರು ಕೊಟ್ಟಿದ್ದಾರೆ. ಕಳೆದ 3 ವರ್ಷಗಳ ಗಳಿಕೆ 120.56% ಇದೆ. ಇದು ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಈ ಡೇಟಾ ನಾವು ಶೂಟ್ ಮಾಡ್ತಿರುವ ದಿನ ಅಂದರೆ ಇವತ್ತು ಮೇ 21ಕ್ಕೆ ಅನುಗುಣವಾಗಿ ಇದೆ. ಈ ಗಳಿಕೆಯಲ್ಲಿ ವ್ಯತ್ಯಾಸಗಳಾಗಬಹುದು ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಮ್ಯೂಚುವಲ್ ಫಂಡ್ಗಳು ಮಾರುಕಟ್ಟೆ ಏರಿಳಿತಕ್ಕೆ ಒಳಪಟ್ಟಿವೆ. ಇದು ಹೂಡಿಕೆ ಶಿಫಾರಸಲ್ಲ, ಹಣಕಾಸು ಶಿಕ್ಷಣಕ್ಕೆ ಕೊಟ್ಟಿರುವಂತಹ ಮಾಹಿತಿ ಅನ್ನೋ ಸ್ಪಷ್ಟತೆ ನಮ್ಮ ಹೂಡಿಕೆದಾರರಿಗೆ ಇರಲಿ. ನಾವಿಲ್ಲಿ ಇಷ್ಟೊಂದು ಫಂಡ್ಗಳ ಆಯ್ಕೆಯನ್ನು ನಾವು ಯಾಕೆ ತೋರಿಸಿದ್ವಿ ಅಂತ ಹೇಳಿದ್ರೆ, ಆಯ್ಕೆ ನೀವು ಮಾಡಬೇಕು ಅನ್ನೋ ಕಾರಣಕ್ಕೆ. ಸೊ ನಾವು ಮಾಹಿತಿಯನ್ನಷ್ಟೇ ಕೊಡಬಹುದು. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಇವೆಲ್ಲವೂ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳು, 0 ಕಮಿಷನ್. ಇಲ್ಲಿ ಕಮಿಷನ್ ಅನ್ನೋದು ಇಲ್ಲ. ನಾವೇನು ಇನ್ವೆಸ್ಟ್ ಮಾಡ್ತೀರೋ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಆಗುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋ ಪಾರ್ಟ್ ಏನಿರುತ್ತೆ, ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಇರುತ್ತೆ, ಬಿಟ್ರೆ ಇಲ್ಲಿ ಮಧ್ಯವರ್ತಿಗೆ ಬೇರೆ ಶುಲ್ಕಗಳು ಹೋಗೋದಿಲ್ಲ ಅನ್ನೋ ಸ್ಪಷ್ಟತೆ ನಿಮಗೆ ಇರಲಿ. ಸೊ ಇಷ್ಟೊಂದು ಫಂಡ್ಗಳ ಹೆಸರು ಹೇಳಿದ್ರಿ, ಡೀಟೇಲ್ಸ್ ಹೇಳಿದ್ರಿ. ಇಷ್ಟೇ ಫಂಡ್ಗಳ ಅಥವಾ ಇನ್ನೂ ಕೂಡ ಇನ್ನೂ ಕೆಲವು ಫಂಡ್ಸ್ ಇದೆ. ಒಟ್ಟು 15 ಫಂಡ್ಗಳಿದೆ. ನಾವು ಯಾವ್ದು ರೇಟಿಂಗ್ ಚೆನ್ನಾಗಿದೆ ಅದನ್ನ ಲಿಸ್ಟಲ್ಲಿ ಕೊಟ್ಟಿದ್ದೀವಿ. ಹೂಡಿಕೆ ಯಾವ್ದು ಮಾಡಬೇಕು ಅನ್ನೋದು ಹೂಡಿಕೆದಾರರಿಗೆ ಬಿಟ್ಟಂತ ವಿಚಾರ. ರಿಸರ್ಚ್ ಮಾಡಿ ಅವ್ರು ಮಾಡಬೇಕು. ಎಸ್, ಫಂಡ್ಗಳ ಹೆಸರು ಗೊತ್ತಾಯ್ತು. ಬಟ್ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಹೌದು, ಈ ಡೈಲಿ SIP ಯಾಕೆ? ಈ ಡೈಲಿ SIPಯ ಅನುಕೂಲಗಳೇನು? ಇದರಿಂದ ಏನು ಬೆನಿಫಿಟ್ ಅಂತ? ಏನು ಅನುಕೂಲ ಅಂತ ಹೇಳಿದ್ರೆ ಶೇಷ, ಈಗ ನೋಡಿ, ತುಂಬ ಜನರಿಗೆ ನಾವು ತಿಂಗಳಿಗೆ 5,000 ರೂಪಾಯಿ ಹಾಕಪ್ಪ, ತಿಂಗಳಿಗೆ 10,000 ರೂಪಾಯಿ ಹೂಡಿಕೆ ಮಾಡಪ್ಪ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ದಿನಕ್ಕೆ 21 ರೂಪಾಯಿ ಹಾಕಿ ಅಂತ ಹೇಳಿದ್ರೆ ಯಾರು ಬೇಕಿದ್ರು ಹಾಕ್ಬೋದು. 51 ರೂಪಾಯಿ ಹಾಕಿ ಅಂತ ಹೇಳಿದ್ರೆ ಯಾರು ಬೇಕಿದ್ರು ಹಾಕ್ಬೋದು. ಪ್ರತಿದಿನ ದುಡಿಯೋವಂಥವ್ರು ಕೂಡ 101 ರೂಪಾಯಿ ಹೂಡಿಕೆ ಮಾಡ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ಪಿಗ್ಮಿ ಎಕ್ಸಾಂಪಲ್ ಕೊಟ್ಟೆ. ಎಷ್ಟು ಜನ ನಮ್ಮ ಜನಸಾಮಾನ್ಯರು ಪಿಗ್ಮಿಯಲ್ಲಿ ಹೂಡಿಕೆ ಮಾಡ್ತಾರೆ? ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮೊತ್ತ ಸೇರಿಕೊಂಡು ದೊಡ್ಡ ಮೊತ್ತ ಆಗುತ್ತೆ ಅಂತೇಳಿ. ಏನಪ್ಪ ಬೆನಿಫಿಟ್ಟು ಅಂತ ಹೇಳಿದ್ರೆ, ಪ್ರತಿದಿನ ಈ ಡೈಲಿ SIPಯಲ್ಲಿ ಹಣ SIPಗೆ ಕಟ್ ಆಗುತ್ತೆ, ರಜಾ ದಿನಗಳಲ್ಲೂ ಕೂಡ. ಮತ್ತು ಮ್ಯೂಚುವಲ್ ಫಂಡ್ ಯೂನಿಟ್ಗಳು ಹೂಡಿಕೆದಾರರ ಅಕೌಂಟ್ಗೆ ಸೇರ್ಪಡೆ ಆಗ್ತವೆ. ನಾವಿದು ಹೇಳ್ತಾ ಇರೋದು ಪೇಟಿಎಂ ಮನಿ ಆ್ಯಪ್ನಲ್ಲಿ. ಬೇಕಾದಾಗ ವಿತ್ಡ್ರಾ ಮಾಡ್ಬೋದು, SIP ನಿಲ್ಲಿಸ್ಬೋದು. ಆದರೆ ವಿತ್ಡ್ರಾ ಮಾಡದೇ ಇರೋದು ತುಂಬ ಒಳ್ಳೆಯದು. ಯಾಕೆಂದರೆ ಹಣ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಸಮಯ ಕೊಡಬೇಕು. ನಮ್ಮ ಹೂಡಿಕೆಗೆ ಒಂದು ನಿರ್ದಿಷ್ಟವಾದ ಗುರಿ ಇರಬೇಕು. ಖಾತೆ ಶುರು ಮಾಡೋದಕ್ಕೆ ಯಾವುದೇ ಶುಲ್ಕ ಇರಲ್ಲ. ಪೇಟಿಎಂ ಮನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಶುರು ಮಾಡಿದ್ರೆ ಆಗುತ್ತೆ. ನೀವಾಗಲೇ ಕೇಳಿದ್ರಿ SIPಲಿ ಏನು ಅನುಕೂಲ ಅಂಥೇಳಿ. ಈಗ ಇವತ್ತು ನಮ್ಮ ಯಾವುದೋ ಒಬ್ಬರಿಗೆ ಇವತ್ತು ಅವರ ಮಗ ಹುಟ್ಟಿದ ಅಥವಾ ಮಗಳು ಹುಟ್ಟಿದ್ಲು, ಅವತ್ತಿಂದ ಶುರು ಮಾಡಿಕೊಂಡು ನಾವಿವತ್ತು ಆರ್ಥಿಕವಾಗಿ ಅಷ್ಟು ಚೆನ್ನಾಗಿ ಇಲ್ಲದೇ ಇರ್ಬೋದು. ಅವತ್ತಿಂದ ಶುರು ಮಾಡ್ಕೊಂಡು ಹೂಡಿಕೆ ಮಾಡ್ಕೊಂಡು ಹೋದರೆ, ದಿನ 101 ರೂಪಾಯಿ ಹುಡ್ಕೊಂಡು ಮಾಡ್ಕೊಂಡು ಹೋದರೆ 1,64,00,000 ಕಾರ್ಪಸನ್ನು 30 ವರ್ಷದ ಅವಧಿಯಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಗ ಹೇಳ್ಬೋದು, 30 ವರ್ಷ ಆದಮೇಲೆ 1 ಕೋಟಿ ಏನಕ್ಕೆ ಬರುತ್ತೆ ಅಂತೇಳಿ. ಆದರೆ ನೀವು ಸಣ್ಣ ಪ್ರಯತ್ನದಿಂದ 1.5 ಕೋಟಿ ಗಳಿಸ್ತೀರಿ ಅನ್ನೋದು ಇಲ್ಲಿ ಮುಖ್ಯ ಅಲ್ವಾ? ಇನ್ಫ್ಲೇಷನನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಆದರೆ ತುಂಬ ಕಡಿಮೆ ಗಳಿಸುತ್ತಿರುವಂಥ ವ್ಯಕ್ತಿ 30 ವರ್ಷ ಆದಮೇಲೆ 1 ಕೋಟಿ ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ. ನಾ ಅದಕ್ಕೆ ಹೇಳಿದ್ದು, ಆಟೋ ಚಾಲಕರು, ಕ್ಯಾಬ್ ಚಾಲಕರು, ದಿನಗೂಲಿ ಮಾಡೋವಂಥವ್ರು, ಆದರೆ ತಿಳುವಳಿಕೆ ಇರಬೇಕು, ಆಯಿತಾ? ಮತ್ತು ಗಿಗ್ ವರ್ಕರ್ಸ್ ಅಂತ ಏನು ಹೇಳ್ತೀವಿ, ಝೊಮ್ಯಾಟೊ, ಸ್ವಿಗ್ಗಿ ಅಥವಾ ಝೆಪ್ಟೋ ಅಥವಾ ಬ್ಲಿಂಕಿಟ್ಟು, ಇಲ್ಲಿ ಕೆಲಸ ಮಾಡೋವಂಥವ್ರು, ಮತ್ತು ಸಣ್ಣ ವ್ಯಾಪಾರಗಳನ್ನು ಮಾಡೋವಂಥವ್ರು, ಅಥವಾ ತಿಂಗಳಿಗೆ ಕಮ್ಮಿ ಸಂಬಳ ತೆಗೆದುಕೊಳ್ಳುವಂಥವ್ರು, ಎಲ್ಲರಿಗೂ ಇದು ಒಗ್ಗುತ್ತೆ. ಎಲ್ಲರಿಗೂ ಇಲ್ಲಿ ಆಯ್ಕೆಗಳಿದ್ದಾವೆ. ಮತ್ತು ಹೌ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಡೈಲಿ SIP ಥ್ರೂ ಪೇಟಿಎಂ ಮನಿ ಆ್ಯಪ್ ಅನ್ನೋದನ್ನು ನಾವು ಹೇಳ್ತೀವಿ. ಪೇಟಿಎಂ ಮನಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮ್ಯೂಚುವಲ್ ಫಂಡ್ ವಿಭಾಗಕ್ಕೆ ಹೋಗಿ ಡೈಲಿ SIP ಫ್ರಮ್ 21 ಎನ್ನುವ ವಿಭಾಗ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಫಂಡ್ ಅನ್ನೋದನ್ನು ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ. ಎಷ್ಟು ಮೊತ್ತ, 21 ರೂಪಾಯ, 51 ರೂಪಾಯ, 101 ರೂಪಾಯ, 151 ರೂಪಾಯ ಅನ್ನೋದನ್ನು ಸೆಲೆಕ್ಟ್ ಮಾಡಿ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನಿಮ್ಮ ಖಾತೆ ಬ್ಯಾಂಕ್ ಅಕೌಂಟನ್ನು ಜೋಡಿಸಿ ಪೇಮೆಂಟನ್ನು ಆಟೋಮೇಟ್ ಮಾಡಿ. ಹಾಗಾದರೆ ಈ ರೀತಿಯ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿಲ್ವಾ ಅಂತ ಹೇಳಿದ್ರೆ ತುಂಬ ಪ್ಲ್ಯಾಟ್ಫಾರ್ಮ್ಗಳಿವೆ. ಆದರೆ 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ, 151 ರೂಪಾಯಿ SIP ಕೊಡುವಂಥ ಪ್ಲ್ಯಾಟ್ಫಾರ್ಮ್ಗಳು ಇಲ್ಲ. ಕೆಲವು ಪ್ಲ್ಯಾಟ್ಫಾರ್ಮ್ಗಳು ಇದ್ದರೂ ಕೂಡ ಅಲ್ಲಿ ನಿಮಗೆ ರೆಗ್ಯುಲರ್ ಫಂಡ್ಗಳಿದ್ದಾವೆ. ರೆಗ್ಯುಲರ್ ಫಂಡ್ಗಳಲ್ಲಿ ಏಜೆಂಟ್ ಅಂದರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ
ಕಮಿಷನ್ ಹೋಗುತ್ತೆ. ಇಲ್ಲಿ ಕಮಿಷನ್ ಹೋಗೋಲ್ಲ ಅನ್ನೋದೇ ಇಂಪಾರ್ಟೆಂಟ್ ಆಸ್ಪೆಕ್ಟು. ಬಟ್ ಎಗೇನ್ ನಾನು ಆಗಲೇ ಹೇಳಿದ್ನಲ್ಲ, ಸ್ಯಾಚಟೈಸೇಷನ್. ಈಗ ಆಲ್ರೆಡಿ ಮೈಕ್ರೋ SIP ಅನ್ನೋದನ್ನು ಕೂಡ ಮ್ಯೂಚುವಲ್ ಫಂಡ್ ಇದು SEBI ಅವರು ಪರಿಚಯಿಸ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆ ಚಿತ್ರಣ ಏನಪ್ಪ ಅಂತ ಹೇಳಿದ್ರೆ, ಜನಸಾಮಾನ್ಯರು ಕೂಡ ಭಾರತದ ಬೆಳವಣಿಗೆಯ ಹಾದಿಯಲ್ಲಿ ಅವರ ಜೀವನವನ್ನು ಬೆಳೆಸಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇದು ಒಂದು ನಿದರ್ಶನ, ಇದಕ್ಕೊಂದು ಪ್ರಾಕ್ಟಿಕಲ್ ಅಪ್ರೋಚ್. ಎಗೇನ್ ಹೇಳ್ತಾ ಇದ್ದೀವಿ, ದಿಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಇದು ನಿಮ್ಮ ಮಾಹಿತಿಗೋಸ್ಕರ ಕೊಟ್ಟಿರುವಂಥ ಒಂದು ಇನ್ಫಾರ್ಮೇಷನ್. ಇದನ್ನು ನೀವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಮುಂದುವರಿಬೇಕೇ ಹೊರತು ನಾವಿಲ್ಲೇನೋ ಹೇಳ್ಬಿಟ್ಟಿದ್ದೀವಿ ಅಂತ ದುತ್ತಂತ ತೊಗೊಂಡು ಹೋಗಿ ದುಡ್ಡು ಹಾಕೋದಲ್ಲ. ಇದು ಮಾಹಿತಿ ಕೊಡ್ಬೋದು. ನಾವು ಇಂಥದ್ರಲ್ಲೇ ಹೂಡಿಕೆ ಮಾಡಿ ಅಂತ ಹೇಳಬೇಕಾದ್ರೆ SEBI ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್ಗಳಾಗಿರಬೇಕು, ಅಥವಾ SEBI ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ಸು ಕೂಡ ಸೂಚನೆಯನ್ನು ಕೊಡಬೇಕು. ನಾವು ಯಾರೂ ಕೂಡ ಇಂಥ ಫಂಡ್ನಲ್ಲಿ ಹೂಡಿಕೆ ಮಾಡಿ ಅಂತ ಹೇಳಲಿಕ್ಕೆ ನಾವು ಅದಕ್ಕೆ ಸೂಕ್ತ ವ್ಯಕ್ತಿಗಳಲ್ಲ. ದಾರಿ ತೋರಿಸ್ಬೋದು, ಯಾವ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿ ಅವರೇ ನಿರ್ಧಾರ ಮಾಡಬೇಕು ಅನ್ನೋ ಸ್ಪಷ್ಟನೆಯನ್ನು ನಾವು ಮತ್ತೆ ಇಲ್ಲಿ ಕೊಡ್ತಾ ಇದ್ದೀವಿ. ಎಸ್, ಖಂಡಿತ ಶರತ್, ತುಂಬ ಒಳ್ಳೆ ಇನ್ಫಾರ್ಮೇಷನು. ಯಾಕೆ ಅಂತ ಹೇಳಿದರೆ ಬಹುತೇಕರು 5,000 10,000 ಸ್ಯಾಲ್ರಿ ಇರುವಂಥವ್ರು ಅಥವಾ ಪ್ರತಿದಿನ 200 ರೂಪಾಯಿ 250 ರೂಪಾಯಿ 300 ರೂಪಾಯಿ ದುಡಿಯುವಂಥವ್ರಿಗೆ ಹೂಡಿಕೆ ಅಂತ ಹೇಳುವಂಥದ್ದು ಗಗನ ಕುಸುಮ ಆಗಿಬಿಟ್ಟಿತ್ತು. ನಮ್ಮಿಂದ ಸಾಧ್ಯನೇ ಇಲ್ಲ ಹೂಡಿಕೆ ಮಾಡೋದಕ್ಕೆ ಅಂತ. ಬಟ್ ಈ ಥರದ ಒಂದು ದಾರಿ ಇದೆ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಟ್ಟಿದ್ದೀರಿ. ಸೊ Paytm ಮನಿ ಆ್ಯಪಲ್ಲಿ ದಿನಕ್ಕೆ 21 ರೂಪಾಯಿಂದನೂ ಇನ್ವೆಸ್ಟ್ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಈಗ ಗೊತ್ತಾಗಿದೆ. ಖಂಡಿತವಾಗ್ಲೂ ಇದು ಭಾಳಷ್ಟು ಜನರಿಗೆ ಹೂಡಿಕೆ ಮಾಡೋದಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಕೂಡ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಶೇಷ. ಬಟ್ ಇನ್ನೊಂದು ಹೇಳ್ತೀನಿ, ಈ ರೀತಿಯ ಬೇರೆ ಯಾವುದೇ ಆ್ಯಪ್ಗಳಿದ್ರೂ ಕೂಡ SEBI ರಿಜಿಸ್ಟರ್ಡ್ ಆ್ಯಪ್ಗಳಿದ್ರೆ ಜನರಿಗೆ ಕಾಮೆಂಟ್ ಮಾಡಲಿಕ್ಕೆ ನಾವು ಹೇಳೋಣ. ಅದೇನಾಗುತ್ತೆ ಅಂತ ಹೇಳಿದ್ರೆ ಪರೋಕ್ಷವಾಗಿ ಇನ್ಯಾವುದಾದ್ರು ಒಳ್ಳೆ ಪ್ಲಾಟ್ಫಾರ್ಮ್ ಇದ್ರೆ ಜನರಿಗೆ ಅದರ ಮಾಹಿತಿ ಕೂಡ ಸಿಗುತ್ತೆ ಅಂತೇಳಿ ನಾನು ಹೇಳ್ತೀನಿ ಶೇಷ. ಖಂಡಿತವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದನ್ನು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡೋದಕ್ಕೆ ಮರಿಬೇಡಿ. ಎಷ್ಟೋ ಜನರಿಗೆ ಈ ನಾಲೆಜ್ ಇರಲ್ಲ. ನಾವೊಂದು ನಾಲೆಜನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದು ಪ್ರತಿಯೊಬ್ಬರ ಬದುಕನ್ನು ಬದಲಿಸಲಿಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ವೈಯಕ್ತಿಕ ಹಣಕಾಸಿನ ಬಗ್ಗೆ ಕಲ್ತ್ಕೋಬೇಕಾ? ಹಾಗೇನೆ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂತ ಯೋಚನೆಯಲ್ಲಿದ್ದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ, ಯಾವ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಕೇವಲ 999 ರೂಪಾಯಿಗೆ 590ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವಿಲ್ಲಿ ನೋಡ್ಬೋದು. ವರ್ಷ ಇಡೀ ನೋಡ್ಬೋದು. ಮತ್ತ್ಯಾಕ್ ತಡ, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ. ಈಗಲೇ ಬಾಸ್ವಾಲಾ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು. ಬಾಸ್ವಾಲಾ, ಬಿ ದ ಬಾಸ್.